ನೋಡಿ ಬಜೆಟ್ ಅಧಿವೇಶನ ಬಜೆಟ್ ವಿಚಾರ ಬಿಟ್ಟು ಬೇರೆ ಎಲ್ಲದಕ್ಕೂ ಕೂಡ ಸಾಕ್ಷಿ ಆಗ್ತಾ ಇದೆ. ಬೇರೆ ಎಲ್ಲಾ ವಿಚಾರಗಳ ಚರ್ಚೆಗೆ ಸಾಕ್ಷಿ ಆಗ್ತಾ ಇದೆ ಅಧಿವೇಶನ. ಇವತ್ತು ಅಧಿವೇಶನದ ಉದ್ದಕ್ಕೂ ಕೂಡ ಹನಿ ಟ್ರಾಪ್ ನದ್ದೇ ಚರ್ಚೆ. ಸಂಜೆವರೆಗೂ ಇದ್ದ ಅನುಮಾನ ರಾಜಣ್ಣ ಅವರು ಕೂಡ ಈ ಹನಿ ಟ್ರಾಪ್ ನ ಕೆಡ್ಡಕ್ಕೆ ಬಿದ್ರ ಅಂತ ಹೇಳಿ ಈಗಷ್ಟೇ ಸ್ಪಷ್ಟೀಕರಣವನ್ನ ನೀಡಿದ್ರು. ಪ್ರಯತ್ನ ಆಗಿದ್ ನಿಜ, ನಾನೇನ್ ಶ್ರೀರಾಮಚಂದ್ರ ಅಲ್ಲ, ಆದ್ರೆ ಸತ್ಯವನ್ನ ನಿಮ್ಮ ಮುಂದೆ ಬಹಿರಂಗ ಪಡಿಸ್ಲಿಕ್ಕೆ ನನಗೆ ಮುಜುಗರವೂ ಇಲ್ಲ ಅಂತ ಹೇಳಿ ಹೇಳ್ತಾರೆ ರಾಜಣ್ಣ ಅವರು. ಪ್ರಯತ್ನ ಆಗಿದ್ ನಿಜ, ಆದ್ರೆ ನಾನು ಆ ಟ್ರಾಪ್ಗೆ ಒಳಗಾಗಿಲ್ಲ ಅಂತ ಹೇಳಿ ಸ್ಪಷ್ಟೀಕರಣ ನೀಡಿದ್ದಾರೆ. ಇನ್ನು ವಿಧಾನಸಭೆಯಲ್ಲೂ ಕೂಡ ಹನಿ ಟ್ರಾಪ್ ಬಗ್ಗೆ ಸಾಕಷ್ಟು ಚರ್ಚೆ ಆಯ್ತು. ಇವತ್ತು ಕೆಎನ್ ರಾಜಣ್ಣ ಅವರ ಕಚೇರಿಗೆ ಆ ಲೇಡಿ ಬಂದದ್ಲ, ಇಂಥದ್ದೊಂದು ಅನುಮಾನಕ್ಕೆ ಕಾರಣವಾಗಿದೆ ಇಡೀ ಹನಿ ಟ್ರಾಪ್ ಆರೋಪದ ವಿಚಾರ. ಸಚಿವರನ್ನ ಹನಿ ಟ್ರಾಪ್ನಲ್ಲಿ ಸಿಲುಕಾಕ್ಸೋಕೆ ಸಂಚನ್ನ ರೂಪಿಸಲಾಗಿದ್ದು ನಿಜ ಅನ್ನೋದಾದ್ರೆ ಯಾರು ಮಾಡಿದ್ರು, ಯಾರ ಪ್ರಯತ್ನ ಇದು, ಆ ಪ್ರಯತ್ನದಿಂದ ಯಾವ ರೀತಿಯ ಲಾಭವನ್ನ ನಿರೀಕ್ಷೆಯಲ್ಲಿಟ್ಕೊಂಡ್ರು ರಾಜಣ್ಣ ಅವರ ವಿರುದ್ಧ ಈ ರೀತಿಯ ಪಿತೂರಿಯನ್ನ ಮಾಡ್ತಾ ಇದ್ರು. ರಾಜಣ್ಣ ಅವರನ್ನ ರಾಜಕೀಯವಾಗಿ ಮುಗಿಸೋ ಪ್ರಯತ್ನವ ಈ ಅನುಮಾನಕ್ಕೆ ಕಾರಣವಾಗಿದ್ದು ಇವತ್ತು ಶಾಸಕ ಮುನಿರತ್ನ ಅವರು ಮಾಡಿದ ಆರೋಪ. ನನ್ನ ಜೀವನವನ್ನ, ರಾಜಕೀಯ ಜೀವನವನ್ನ ಮುಗಿಸೋ ಪ್ರಯತ್ನ ಮಾಡಿದ್ರು ಅಂತ ಹೇಳಿ. ಹಾಗೆ ರಮೇಶ್ ಜಾರಕಿಹೊಳಿ ಅವರ ವಿಚಾರ ಕೂಡ ಪ್ರಸ್ತಾಪ ಆಯಿತು. ರಮೇಶ್ ಜಾರಕಿಹೊಳಿ ಅವರ ಜೀವನದಲ್ಲೂ ಕೂಡ ಹೀಗೆ ಒಂದು ಪ್ರಯತ್ನ ನಡೆದು ಹೋಯ್ತು, ಅವರ ರಾಜಕೀಯ ಜೀವನ ಮುಗಿಸೋ ಯತ್ನ ಆಯಿತು ಅಂತ ಹೇಳಿ. ಹಾಗಾದ್ರೆ ಮೂವರ, ರಮೇಶ್ ಜಾರಕಿಹೊಳಿ, ಮುನಿರತ್ನ ಹಾಗೆ ರಾಜಣ್ಣ, ಈ ಮೂವರ ವಿಚಾರದಲ್ಲೂ ಕೂಡ ಹನಿ ಟ್ರಾಪ್ ಜಾಲವನ್ನ ಮಾಡಿದ್ದು ಒಬ್ಬರೇ ವ್ಯಕ್ತಿನ? ಈ ಬಗ್ಗೆ ಸಾಕ್ಷ್ಯಗಳು ನಿಜಕ್ಕೂ ರಾಜಣ್ಣ ಅವ್ರ ಹತ್ರ ಇದೆಯಾ? ಹನಿ ಟ್ರಾಪ್ ಮಾಡುವ ಒಂದು ಟೀಮ್ ಸಕ್ರಿಯವಾಗಿದೆ ನಮ್ಮ ರಾಜ್ಯ ರಾಜಕೀಯದಲ್ಲಿ ಅಂತ ಹೇಳಿ ನೇರವಾಗಿ ಕಲಾಪದ ಅವಧಿಯಲ್ಲೇನೆ ಒಪ್ಕೊಂಡಿದ್ದಾರೆ ರಾಜಣ್ಣ ಅವರು. ಕೇವಲ ರಾಜಣ್ಣ ಅವರು ಮಾತ್ರವಲ್ಲ, ಅವರ ಪುತ್ರನಿಗೂ ಕೂಡ ಹನಿ ಬಲೆ ಪ್ರಯೋಗ ಮಾಡಲಾಯ್ತಾ ಅನ್ನೋ ಅನುಮಾನ ಇದೆ. ಇನ್ಫ್ಯಾಕ್ಟ್ ಅವರು ಕೂಡ ಎಂಎಲ್ಸಿ ಇದ್ದಾರೆ ರಾಜೇಂದ್ರ ಅವರು ಕೂಡ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ. ಹಿಂದುಳಿದ ವರ್ಗದ ನಾಯಕ ಅನ್ನೋ ಕಾರಣಕ್ಕೆ ತುಳಿಯುವ ಷಡ್ಯಂತ್ರ ನಡೀತಾ ಇದೆ ಅನ್ನೋದು ಅವರ ಆರೋಪ. ಸತತವಾಗಿ 6 ತಿಂಗಳ ಕಾಲದಿಂದ ವಿಡಿಯೋ ಕಾಲ್ ಮಾಡಿ ಅವರನ್ನ ಕೆಡ್ಡಕ್ಕೆ ಕೆಡುವ ಪ್ರಯತ್ನ ಮಾಡಲಾಗ್ತಿದೆಯಂತೆ. ತಂದೆ ಹಾಗೂ ತಮ್ಮನ್ನ ಇಬ್ಬರನ್ನು ಸಿಲುಕಿಸೋಕೆ ಸಂಚನ್ನ ರೂಪಿಸಲಾಗಿದೆ ಅನ್ನೋದು ಎಂಎಲ್ಸಿ ರಾಜೇಂದ್ರ ಅವರ ಆರೋಪ. ಕೇವಲ ಮಾಧ್ಯಮಗಳ ಕ್ಯಾಮೆರಾ ಮುಂದೆ ಮಾತ್ರವಲ್ಲ, ಮುಖ್ಯಮಂತ್ರಿಗಳ ಬಳಿಯಲ್ಲೂ ಕೂಡ ಎಂಎಲ್ಸಿ ರಾಜೇಂದ್ರ ಅವರು, ರಾಜಣ್ಣ ಅವರ ಪುತ್ರ, ಅಹವಾಲನ್ನ ತೋಡ್ಕೊಂಡಿದ್ದಾರೆ. ನಾಳೆ ಮಾಹಿತಿ ಪಡೆಯೋದಾಗಿ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ತನಿಖೆ ನಡೆಸೋದಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಉನ್ನತ ಮಟ್ಟದ ತನಿಖೆನೇ ಮಾಡ್ತೇವೆ ಅಂತ ಹೇಳಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಕೆಎನ್ ರಾಜಣ್ಣ ಅವ್ರ ಮಾತು ಈಗನ್ನೇ ಕೇಳಿಸ್ಕೊಂಡ್ರಿ. ಹಾಗೆ ಕಲಾಪದ ಸಂದರ್ಭದಲ್ಲೂ ಕೂಡ ಮಾತನಾಡಿದ್ರು. ಕೇಂದ್ರ ಗೃಹ ಸಚಿವರಿಗೂ ಕೂಡ ನಾವು ಈ ವಿಚಾರವಾಗಿ ದೂರನ್ನ ದಾಖಲು ಮಾಡ್ತೇವೆ, ಸಿಬಿಐ ತನಿಖೆ ನಡೆಸುವಂತೆ ಮನವಿಯನ್ನ ಮಾಡಿಕೊಳ್ತೇವೆ ಅಂತ ಹೇಳಿ ಅಮಿತ್ ಶಾ ಅವರನ್ನ ಭೇಟಿಯಾಗೋ ಬಗ್ಗೆ ರಾಜಣ್ಣ ಮಾತನಾಡಿದ್ದಾರೆ. ತಮ್ಮದೇ ಪಕ್ಷದ ನಾಯಕರ ಅಥವಾ ವಿರೋಧಿ ಪಕ್ಷದ ನಾಯಕರ ಯಾರ ವಿರುದ್ಧ ದೂರು ಕೊಡ್ಲಿಕ್ಕೆ ಸಿದ್ದರಾಗಿದ್ದಾರೆ ರಾಜಣ್ಣ? ಇನ್ಫ್ಯಾಕ್ಟ್ ಕಾಂಗ್ರೆಸ್ ಪಕ್ಷದವರೇ ಆಗಿದ್ರೆ ಕೇಂದ್ರ ಸಚಿವ ಅಮಿತ್ ಶಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಬಳಿಯಲ್ಲಿ ಏನಂತ ದೂರು ಕೊಡ್ತಾರೆ? ನಮ್ಮದೇ ಪಕ್ಷದ ನಾಯಕ, ನಮ್ಮದೇ ಪಕ್ಷದ ಇತರೆ ನಾಯಕರು, ನನ್ನನ್ನೂ ಒಳಗೊಂಡಂತೆ ಇತರೆ ನಾಯಕರನ್ನ ಹನಿ ಟ್ರಾಪ್ ಮಾಡುವ ಮೂಲಕ ಬ್ಲಾಕ್ ಮೇಲ್ ಮಾಡಲಿಕ್ಕೆ ಹೊರಟಿದ್ದಾರೆ, ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತಲ್ಲ. ಕಾಂಗ್ರೆಸ್ ಪಕ್ಷದ ಮರ್ಯಾದೆ ಎಲ್ಲಿ ಹೋಗುತ್ತಲ್ಲಿಗೆ? ಹಾಗಂದ್ ಮಾತ್ರಕ್ಕೆ ವೈಯಕ್ತಿಕವಾಗಿ ಆಗ್ತಾ ಇರುವ ಈ ಹನಿ ಟ್ರಾಪ್ ನಂತಹ ಜಾಲಕ್ಕೆ ಸಿಲುಕಿಸುವ ಪ್ರಯತ್ನ, ಇದನ್ನು ನೆಗ್ಲೆಕ್ಟ್ ಮಾಡುವ ಹಂತದಲ್ಲಿದ್ದಾರಾ ರಾಜಣ್ಣ ಅವರು? ದೂರು ಕೊಟ್ಟರೂ ಕಷ್ಟ, ಕೊಡದಿದ್ರೂ ಕಷ್ಟ ಅನ್ನೋ ಹಂತದಲ್ಲಿದ್ದಾರಾ? ಅಥವಾ ಈ ಹನಿ ಟ್ರಾಪ್ ಆರೋಪ ಜೊತೆಯಲ್ಲಿ ಕೇಂದ್ರ ಗೃಹ ಸಚಿವರಿಗೆ ದೂರು ಕೊಡೋ ವಿಚಾರ, ಇದ್ರ ಹಿಂದೆ ಕೂಡ ಕ್ಷಮೆ ಇರಲಿ, ಇದ್ರ ಹಿಂದೆ ಕೂಡ ರಾಜಕೀಯ ಲೆಕ್ಕಾಚಾರಗಳಿದೆಯಾ? ಅನೇಕ ಅನುಮಾನಗಳಿಗಂತೂ ಕಾರಣವಾಗ್ತಾ ಇದೆ ಇಡೀ ಘಟನೆ. ರಾಜ್ಯ ಹಾಗೆ ಕೇಂದ್ರ ನಾಯಕರೇ ಈ ಹನಿ ಟ್ರಾಪ್ ಟೀಮ್ನ ಗುರಿಯಂತೆ. 48ಕ್ಕೂ ಹೆಚ್ಚು ನಾಯಕರ ಮೇಲೆ ಹನಿ ಟ್ರಾಪ್ ಮಾಡುವ ಪ್ರಯತ್ನ ಆಗಿದೆಯಂತೆ. ರಾಜಣ್ಣ ಅವರೇ ಹೇಳಿರೋದು ಇದನ್ನು. ಸಿದ್ದರಾಮಯ್ಯನವರ ಟೀಮೇ ಆ ಟೀಮ್ನ ಟಾರ್ಗೆಟ್ ಅನ್ನೋ ಕೂಡ ಸೂಕ್ಷ್ಮವಾಗಿ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ ರಾಜಣ್ಣ ಅವರು. ಸಿದ್ದರಾಮಯ್ಯ ಬ್ರಿಗೇಡ್ನ ಕಮಾಂಡರ್ ರೀತಿಯಲ್ಲಿದ್ರು ಕೆಎನ್ ರಾಜಣ್ಣ ಅವರು. ಅದರಲ್ಲೂ ಈ ಕುರ್ಚಿ ಕಲಹ, ಕೆಪಿಸಿಸಿ ಅಧ್ಯಕ್ಷಗಿರಿ ಬದಲಾವಣೆ, ಈ ವಿಚಾರದಲ್ಲಿ ಮುಂಚೂಣಿಯಲ್ಲಿ ನಿಂತ್ಕೊಂಡು ಕಡ್ಡಿ ತುಂಡು ಮಾಡಿದಂಗೆ ಮಾತನಾಡ್ತಾ ಇದ್ದವರು ರಾಜಣ್ಣ ಅವರು. ಕೆಲ ತಿಂಗಳಿನಿಂದ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಸತತವಾಗಿ ಮಾತನಾಡ್ತಿದ್ದಾರೆ ರಾಜಣ್ಣ. ಹಾಗಾದ್ರೆ ರಾಜಣ್ಣ ಅವರ ಈ ಓಟಕ್ಕೆ ಬ್ರೇಕ್ ಹಾಕೋದ್ರಿಂದ ಯಾರಿಗೆ ರಾಜಕೀಯ ಲಾಭ? ಯಾರ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾ ಇದೆ ಇಡೀ ಆರೋಪ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋ ಯತ್ನವನ್ನ ಮಾಡುವವರಲ್ಲಿ
ಡಿಕೆ ಶಿವಕುಮಾರ್ ಅವರನ್ನ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿದ್ದವರು ರಾಜಣ್ಣ ಅನ್ನೋ ಆರೋಪ ಕೂಡ ಇದೆ. ಇನ್ಫ್ಯಾಕ್ಟ್ ದೆಹಲಿಗೆ ಹೋಗಿ ಬಂದಿದ್ರು ಕೂಡ ಸಚಿವ ಕೆಎನ್ ರಾಜಣ್ಣ ಕಾಂಗ್ರೆಸ್ ಹೈಕಮಾಂಡ್ಗೂ ಈ ವಿಚಾರವನ್ನು ತಲುಪಿಸ ಬಂದಿದ್ರು. ಕೆಪಿಸಿಸಿ ಅಧ್ಯಕ್ಷಗಿರಿಯ ಬದಲಾವಣೆ ವಿಚಾರ ಈಗ ಮತ್ತೊಮ್ಮೆ ದೆಹಲಿಗೆ ಹೋಗ್ಲಿಕ್ಕೆ ಸಿದ್ದರಾಗಿದ್ದಾರೆ. ಈ ಬಾರಿ ಕೆಪಿಸಿಸಿ ಅಧ್ಯಕ್ಷಗಿರಿಗೋ ಅಥವಾ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆನೂ ಅಲ್ಲ, ಬದಲಾಗಿ ಹೈಕಮಾಂಡ್ಗೆ, ಕಾಂಗ್ರೆಸ್ನ ಹೈಕಮಾಂಡ್ಗೆ ಈ ಹನಿ ಟ್ರಾಪ್ನ ಬಗ್ಗೆ ದೂರು ಕೊಡುವ ಸಲುವಾಗಿ ಅನ್ನೋದು. ದೂರು ಸಲ್ಲಿಕೆ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ರಾಜಣ್ಣ ಅಂಡ್ ಟೀಮ್. ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ದೂರು ಕೊಡೋಕೆ ಮುಂದಾಗ್ತಿದ್ದಾರಾ ಅನ್ನೋ ಅನುಮಾನ ಇದೆ. ದಾಖಲೆ ಸಮೇತ ದೂರು ಕೊಡ್ತಾರಂತೆ. ಮುನಿರತ್ನ ಕೂಡ ಸೇಡಿನ ರಾಜಕಾರಣವನ್ನ ಮಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಆರ್ಆರ್ ನಗರ, ರಾಜರಾಜೇಶ್ವರಿ ನಗರದಲ್ಲಾದ ಸೋಲಿಗೆ ಸೇಡನ್ನ ತೀರಿಸಿಕೊಳ್ಳಿಕ್ಕೆ ಡಿಕೆ ಶಿವಕುಮಾರ್ ಇಂಥ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನೋ ಆರೋಪ ಮುನಿರತ್ನ ಅವರದ್ದು. ಸಿಎಂ ಆಪ್ತ ಸಚಿವರ ನಿಯೋಗ ಅತಿ ಶೀಘ್ರದಲ್ಲಿ ದೆಹಲಿಗೆ ಹೋಗೋ ಸಾಧ್ಯತೆ ಇದೆ. ಅಧಿವೇಶನದ ಬಳಿಕ ದೆಹಲಿಯತ್ತ ಸಿಎಂ ಟೀಮ್ ಹೋಗೋ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಶಾಸಕ ಮುನಿರತ್ನ ಕೂಡ ಇದೀಗ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡ್ತಿದ್ದಾರೆ. ಸೋದರನ ಸೋಲಿನ ಬಳಿಕ ತಾವೇ ಟಾರ್ಗೆಟ್ ಆಗಿದ್ದೇವೆ, ಸೋಲಿನ ಸೇಡಿಗಾಗಿ ತಮ್ಮ ಮೇಲೆ ಷಡ್ಯಂತ್ರ ರೂಪಿಸಲಾಗಿದೆ, ಹನಿ ಟ್ರಾಪ್ಗೆ ಯತ್ನ ಅಂತ ಹೇಳಿ ಕೂಡ ಮುನಿರತ್ನ ಮಾತನಾಡಿದ್ದಾರೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಈ ಹಿಂದೆ ಜಾರಕಿಹೊಳಿ ಹನಿ ಟ್ರಾಪ್ ವಿಚಾರ ಕೂಡ ಈಗ ಪ್ರಸ್ತಾಪ ಆಯಿತು. ಇದರ ಹಿಂದಿದ್ದ ಸೂತ್ರಧಾರರೇ ಈಗಲೂ ಕೂಡ ಆಕ್ಟಿವ್ ಆಗಿರೋದು ಅನ್ನೋ ರೀತಿಯ ಮಾತುಗಳು ಚರ್ಚೆಗೆ ಬಂತು. ಯಾವ ರೀತಿ ಪ್ರಯತ್ನ ಆಗ್ತಾ ಇದೆ ಹಾಗಾದ್ರೆ ಈ ಹನಿ ಟ್ರಾಪ್ನದ್ದು? ಮಧ್ಯರಾತ್ರಿ 2 ಗಂಟೆಗೆ ಟೀಮ್ ಮೀಟಿಂಗ್ ಅಂತೆ. ಡಿಕೆ ಶಿವಕುಮಾರ್ ಅವರೇ ಹನಿ ಟ್ರಾಪ್ ಟೀಮ್ನ ಹೆಡ್ ಅಂತ ಹೇಳಿ ಬಿಜೆಪಿ ನಾಯಕರ ಆರೋಪ ಮಾಡ್ತಿದ್ದಾರೆ. ಸಿಎಂಗೂ ದೂರು ಕೊಡ್ಲಿಕ್ಕೆ ಮುಂದಾಗ್ತಿದ್ದಾರೆ ಶಾಸಕ ಮುನಿರತ್ನ ಅವರ ತೇಜೋವಧೆ ಆಗಿದೆ ಅಂತ ಹೇಳಿ ವಿಜಯೇಂದ್ರ ಅವರು ಮಾತನಾಡಿದ್ದಾರೆ. ಇವತ್ತು 40-50 ಜನರ ಮೇಲೆ ಹನಿ ಟ್ರಾಪ್ ಆಗಿರೋ ಶಂಕೆ ಇದೆ, ಸಿಬಿಐ ತನಿಖೆ ಆಗಬೇಕು ಅಂತ ಹೇಳಿ ಬಿಜೆಪಿ ಅಧ್ಯಕ್ಷ, ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಆಗ್ರಹಿಸಿದ್ದಾರೆ. ಹನಿ ಟ್ರಾಪ್ ಬಗ್ಗೆ ಇದೀಗ 3 ಪಕ್ಷದಲ್ಲೂ ಕೂಡ ಕಳವಳ. ಯಾರ ಸಿಡಿ ಇದೆಯೋ, ಯಾವಾಗ ಹೊರಗೆ ಬರುತ್ತೋ, ಯಾವ ರೀತಿ ಬ್ಲಾಕ್ ಮೇಲ್ ಮಾಡಲಾಗುತ್ತೋ, ಯಾವ ರೀತಿ ನಮ್ಮ ರಾಜಕೀಯ ಓಟಕ್ಕೆ ಬ್ರೇಕ್ ಹಾಕೋ ಪ್ರಯತ್ನ ಆಗುತ್ತೋ ಅನ್ನೋ ಆತಂಕದಲ್ಲಿದ್ದಾರೆ 3 ಪಕ್ಷದ ನಾಯಕರು. ಹೀಗಾಗಿ ಒಕ್ಕೊರಲಿನಿಂದ ಇದನ್ನ ಖಂಡಿಸಿ ಇಡೀ ಸದನದಲ್ಲೇ ಇವತ್ತು ಹನಿ ಟ್ರಾಪ್ ವಿಚಾರವನ್ನ ಚರ್ಚೆಗೆ ತೆಗೆದುಕೊಳ್ಳಲಾಗಿದೆ. ಸಿಬಿಐ ತನಿಖೆಗೆ ಆಗ್ರಹಿಸುತ್ತಿದ್ದಾರೆ 3 ಪಕ್ಷದ ನಾಯಕರುಗಳು. ಈ ಹನಿ ಟ್ರಾಪ್ ಹಿಂದಿರುವ ಮಹಾನುಭಾವ ಬೀದಿಗೆ ಬರಲೇಬೇಕು, ಇಲ್ಲದಿದ್ರೆ ಎಷ್ಟೋ ಕುಟುಂಬಗಳು ಹಾಳಾಗತ್ತೆ ಅನ್ನೋದು ಕೆಎನ್ ರಾಜಣ್ಣ ಅವರ ಬೆನ್ನಿಗೆ ನಿಂತ ಹಲವು ನಾಯಕರ ಮಾತು. ಹನಿ ಟ್ರಾಪ್ ರೂವಾರಿ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಸುಮೋಟೋ ಕೇಸನ್ನ ದಾಖಲಿಸಿಕೊಳ್ಳಿ ಅಂತ ಕೂಡ ಆಗ್ರಹ ವ್ಯಕ್ತವಾಗ್ತಾ ಇದೆ. ಕಾದ್ ನೋಡೋಣ ಈ ಹನಿ ಟ್ರಾಪ್ ವಿಚಾರ.